ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ಹದಿನೇಳು ಪರ್ಸೆಂಟಿನಲ್ಲಿ ಎಲ್ಲರೂ ಆಗ್ತಕ್ಕಂಥ ರೀತಿಯಲ್ಲಿ ಹಂಚಿದ್ದೇವೆ. ನೀವು ಯಾಕೆ ಅರ್ಥ ಮಾಡಿಕೊಳ್ಳುದಿಲ್ಲ? ನೋಡಿ ಅಧ್ಯಕ್ಷರೇ, ನೋಡಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕು. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಚರ್ಚೆ ಈಗ ಒಂದು ವಿಶೇಷ ಪ್ರಕಟಣೆ. ನಾನು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಮಾತ್ರ ಈಗ ಹೇಳ್ಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನಿಮ್ಮಲ್ಲಿ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ಈಗ ವಿಧಾನ ಪರಿಷತ್ಗೆ ಹೋಗಿದ್ದಾರೆ. ತಾವೇ ಬೆಳಗ್ಗೆ ನಾನು ಚರ್ಚೆ ಮಾಡಿ ಅಲ್ಲ, ಚರ್ಚೆ ಮಾಡಿನಾಲೆ ಅಲ್ಲ, ನೀವು ಗವರ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿದ್ರೆ ಅದು ಆ ಕಡೆಗೆ ಡಿಸ್ಕಷನ್. ಅದೇ ಸ್ಟೇಟ್ಮೆಂಟ್ ಹೇಗೆ ಆಗ್ತದೆ ಹೇಳಿ? ಕ್ಲಾರಿಫಿಕೇಶನ್ ನೀವು ನಾಳೆ ಬೇಗ ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದು ಆಯ್ತು, ಅದು ಆಯ್ತು, ಯಶಸ್ವಿಯಾಗಿದೆ ಎಂದು ಆಯ್ತು. ರಿವೈಸ್ ಮಾಡಿ ಈಗ ಒಂದು ವಿಷಯ ಹೊಸದಾಗಿ ಮಾಡಿರೋದಲ್ಲ, ಸಾಮಾಜಿಕ ನಮ್ಮ ಸರ್ಕಾರದಲ್ಲಿ ಮಾಡಿರೋದ್ರ ಬಗ್ಗೆ ನಮ್ಮ ಹೇಳಿಕೆಯನ್ನು ಕೊಡ್ಲಿಕ್ಕೆ ವಿಶೇಷ ಪ್ರಕಟಣೆ ಇದೆ. ಹಿಂದೆ ಎಲ್ಲ ಮಾಡಿದಾಗ ಅವಕಾಶ ಕೊಟ್ಟಿದ್ದಾರೆ, ಬೇಕಾದಷ್ಟು ಅವಕಾಶ ಸ್ಟೇಟ್ಮೆಂಟ್ಗೆ. ಹೌದು, ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನ್ ಕೇಳುವಂತ ಕೊಟ್ಟಿದ್ದಾರೆ. ಆಯ್ತು, ಸುಮ್ಮನೆ ಮಾತಾಡಬೇಡ. ಏನ್ ಮಾತಾಡೋದು? ಕೂತ್ಕೊಳ್ಳಿ ಬಸಂತಪ್ಪ, ನೀ ಕೂತ್ಕೊಳ್ಳಿ. ನೀನ್ ಹೇಗೆ ಚರ್ಚೆ ಮಾಡ್ತೀಗ? ಈಗ ಧೈರ್ಯ ಇದ್ದಿದ್ರೆ ಸಿಎಂ ಅವರು ಎದುರು ಓಡಾಗಬಾರ್ದು. ನೋಡಿ, ವಿಧಾನ ಪರಿಷತ್ಗೆ ಹೋಗ್ಲಿಕ್ಕೆ ಧೈರ್ಯ ಇದ್ದಿದ್ರೆ ಆದ ನಂತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಹೋಗ್ಬೇಕು. ಮಾಡಿದ್ದಾರೆ. ಬಸಂತಪ್ಪ ಹೊಸದಾಗಿ ಏನ್ ಮಾಡಿದ್ದಾರೆ ಇವ್ರು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ನಾವು ಒಳ ಮೀಸಲಾತಿಯನ್ನ ತಂದಿದ್ರಿ. ನಾವು ಸದಾಶಿವ ಆಯೋಗ ಇತ್ತಲ್ಲ, ಸದಾಶಿವ ಆಯೋಗ ಇವ್ರು ನೇಮಕ ಮಾಡಿದ್ರು. ಕೊಟ್ಟಿರಲಿಲ್ಲ, ನಾವು ಕೊಟ್ಟಿದ್ದು. ಆಯೋಗಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಈ ಒಳ ಮೀಸಲಾತಿ ಚರ್ಚೆ ಮಾಡಿ ಆಯ್ತು, ನಾಳೆ ಚರ್ಚೆ ಮಾಡ್ತೀವಿ. ಈಗ ಒಂದು ವಿಶೇಷದ ಪ್ರಕಟಣೆ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ. ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸ್ರವರ 110ನೇ ಜನ್ಮ ದಿನಾಚರಣೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜ ಅರಸ್ರವರ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ದೇವರಾಜ ಅರಸ್ರವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಅವರು ದೂರಗಾಮಿಯಾಗಿ ಚಿಂತನೆ ಮಾಡಬಲ್ಲ ದಾರ್ಶನಿಕ ಹಾಗೂ ಸಮಾಜ ಸುಧಾಕರಾಗಿದ್ರು. ಜನತಾ ಮನೆಗಳ ನಿರ್ಮಾಣ, ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ, ನಿರುದ್ಯೋಗಿಗಳಿಗೆ ಸ್ಟೈಪೆಂಡರಿ, ಭಿಕ್ಷುಕರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿರುವುದು ಇದಕ್ಕೆ ಉದಾಹರಣೆ ಆಗಿದೆ. ಹಿಂದುಳಿದ, ದಲಿತ,